ರಕ್ತದ ಕಣದಲ್ಲಿ ಕುದಿಯುತ್ತಿದೆ, ರಕ್ತದ ಕಣದಲ್ಲಿ ಕುದಿಯುತ್ತಿದೆ. ಮಗಳು ಶಿವಣ್ಣನವರಿಗೆ, ಕೃಷ್ಣಪ್ಪನವರಿಗೆ ಭಾರತ್ ಮಾತಾಕಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ನಿಲ್ಲಬೇಕು ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಒಂದು ನಿಮಿಷ ನೀವು ಅಲ್ಲಿಗೆ ಬರೋದು. ನಾನು ಅಲ್ಲೇ ದೈನಿಕ ಕೊಡ್ಬೇಕು, ನಿನ್ನೆ ನಾವು ನಿಮ್ಮ ಜೊತೆ ನಿಮ್ಮ ಕಡೆ ಹಾಕೊಂಡ್ರೆ ಗಾಡಿ ಕಟ್ಬೋದು. ಹಲೋ, ಬರ್ಬಿಡಿ ಬೇಗ. ಆದರೂ ಒಂದು ಜಿಲ್ಲಾ ಮಿನಿಸ್ಟ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ಸ್ವಲ್ಪ ನಾವು ನಿಮ್ಮ ಜೊತೆ ಇದ್ದೀವಿ, ಏನಾದ್ರು ಮಾಡಗಿರಿ ಕ್ಯಾಬಿನೆಟ್ ಮಾಡಿ ಅವ್ರಿಗೆ ಮಣ್ಣು ಮಾಡ್ತಾರೆ. ಮಾಡಕ್ಕಾಗಿ ನಮ್ಮ ಹೋರಾಟಗಳು ಇರ್ತವೆ, ಅದು ಬೇರೆ ವಿಚಾರ. ಒಂದು ಜಿಲ್ಲಾ ಮಿನಿಸ್ಟ್ರಿಗೆ ಅವಮಾನ ಮಾಡಬಾರ್ದು ಅಂತ ನಾವು ಕೈಗೊಂಡಿದ್ದೀವಿ. ಇದುವರೆಗೆ ನಾವು ಅವ್ರು ವಿರುದ್ಧಲ್ಲ, ಅವ್ರು ರಾಜೀನಾಮೆ ಕೇಳ್ತಾ ಇಲ್ಲ. ಅವಾಗ ಯಾಕೆ ಕೇಳ್ತೀಯ? ಮಿನಿಸ್ಟರ್ ಅದರ್ವೈಸ್ ಅವ್ರ ಮನೆಗೆ ಯಾಕೆ ನಾವು ಮನೆ ಅದು ಪ್ರೈವೇಟ್ ಪ್ರಾಪರ್ಟಿ. ಅವ್ನು ಬರುತ್ತಾನೆ, ಅವ್ರ ಮೋಸ ಮಾಡಬಹುದು. ಮತ್ತೆ ಇನ್ನೇನು ಮಾಡ್ಬೇಕು ನಾವು? ಹಿಂಗಂದ್ರೆ ನಾಳೆ ನಿಮ್ಮನೆ ಮುಂದೆ ಬಂದು ನಾನು ಬೇಡ ಅಂತ ವೆಲ್ಕಮ್, ನಾನು ಸ್ವಾಗತ ಮಾಡ್ತೀವಿ. ನಾವೇ ಆಫೀಸ್ ಹತ್ರಕ್ಕೋ ವಿಧಾನಸೌಧ ಹತ್ರಕ್ಕೋ DC ಆಫೀಸ್ಗೋ ಗೌರ್ಮೆಂಟ್ ಅದು ನೋಡ್ರಿ, ಪ್ರೊಸೀಜರ್ ಮಾಡ್ಬೇಕು. ನಾವು ಯಾವತ್ತು ಜಿಲ್ಲಾ ಮಿನಿಸ್ಟ್ರಿಗೆ ಗೌರವ ಕೊಟ್ಟು ಮಾಡ್ಬೇಕಷ್ಟೆ. ಅವ್ರೇನು ಮಾಡ್ಬೇಕು, ಅವ್ರ ಕೈಲಿ ಏನು ಮಾಡಕ್ಕಾಯ್ತದ? ಹಾಗಲ್ಲ, ನಂಗೆ ಗೊತ್ತಿದೆ. ಆದ್ರೂ ಒಂದು ಜಿಲ್ಲಾ ಮಿನಿಸ್ಟ್ರಿಗೆ ನಾವು ಶಕ್ತಿ ತುಂಬಬೇಕಲ್ಲ. ನೋಡಪ್ಪ, ನಾವು ನಿಮ್ ಜೊತೆ ಇದ್ದೀವಿ, ಏನಾದ್ರು ಮಾಡಗಿರಿ ಕ್ಯಾಬಿನೆಟ್ ಅಲ್ಲಿ ಮಾಡು ಅಂತ. ಅದ್ರಲ್ಲಿ ನೀವು ಮಣ್ಣು ಮಾಡ್ತಾರ? ಮಾಡಕ್ಕಾಗಿ ನಮ್ಮ ಹೋರಾಟಗಳು ಇರ್ತವೆ, ಅದು ಬೇರೆ ವಿಚಾರ. ಒಬ್ಬ ಜಿಲ್ಲಾ ಮಿನಿಸ್ಟ್ರಿಗೆ ಅವಮಾನ ಮಾಡಬಾರ್ದು ಅಂತ ಹೇಳಿ ನಾವು ಯಾವ ಟೇಕನ್ ಡಿಸಿಷನ್. ಇದ್ರೊಳಗೆ ನಾವು ಅವ್ರ ವಿರುದ್ಧ ಅಲ್ಲ, ಅವ್ರ ರಾಜೀನಾಮೆ ಕೇಳ್ತಾ ಇಲ್ಲ. ಹೇಳಿ ಸರ್, ಆಮೇಲೆ ಯಾಕೆ ಹೇಳ್ತೀಯ? ರಾಜೀನಾಮೆ ಕೇಳೋದ್ರಿಂದ ಏನು ಉಪಯೋಗ ಏನಿದೆ? ಮತ್ತೆ ನಮ್ಮ ಉದ್ದೇಶ ಅಂದ್ರೆ ಜಿಲ್ಲಾ ಮಿನಿಸ್ಟರ್ ಪ್ರತಿಭಟನೆ ಮಾಡಿದ್ರೆ ಅಲ್ಲಿಗೆ ಬರ್ತೀನಿ ಬಾ, ಹೋಗೋಣ. ನಡಿ, ನೀನು ಗಾಡಿಲಿ ಹೋಗೋಣ. ಚಾನ್ಸ್ ಇಲ್ಲ ಕಂಡ್ರಿ ನೀವು. ಮದುವೆ ಮುಗ ಗಂಡು ಬಾರಿ ಹೋದ್ ಬಂದಿರಿ ಮಾಡೋದು. ಅದು ಸ್ಟುಡಿಯೋ ಫೋನ್ ಮಾಡಿ ಬರ್ತೀನಿ. ಧಿಕ್ಕಾರ